Hello guys, welcome back to my YouTube channel. After 20 days I am finally back with a new video. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತಾ ಇದೆ. ನಾನೇ ಮಾಡ್ತಾಯಿಲ್ಲ ಬಿಕಾಸ್ ನಾನು ಫ್ರೀ ಇದ್ದು ಮಾಡ್ತಿಲ್ಲ ಅಂತಲ್ಲ. ಐ ಆಮ್ ಟೂ ಬ್ಯುಸಿ ವಿತ್ ಮೈ ನ್ಯೂ ಬಿಸ್ನೆಸ್ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿಂದ ಆಲ್ಮೋಸ್ಟ್ 25 ಡೇಸ್ ಮೇಲೆ ಆಯಿತು ಅನಿಸುತ್ತೆ. ನಾನು ಓದೋದು ಕೂಡ ಕೈ ಬಿಟ್ಟಿದ್ದೀನಿ, ಅಷ್ಟು ಬ್ಯುಸಿ. ಬಟ್ ಇವಾಗ ಒಂದು 2 ಡೇಸಿಂದ ಫ್ರೀ ಆಗ್ತಾ ಇದ್ದೀನಿ ಚೂರು. ನಂದು ಈ ಚಿಂಕಿ ಬೈಟ್ಸ್ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ 1 ವೀಕ್ 10 ಡೇಸಿಂದ ನಾನು ಪ್ಲ್ಯಾನ್ ಮಾಡಿ ಮತ್ತು ನನ್ನ ಫ್ರೆಂಡ್ ಹತ್ರ ಟ್ರೈನಿಂಗ್ ಎಲ್ಲ ತೊಗೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದು. ಐಟಮ್ಸ್ ತೊಗೊಂಡು ಬರೋಕ್ಕೆ ಮತ್ತು ಪರ್ಚೇಸಿಂಗ್ಗೆ ಎಲ್ಲ ಒಬ್ಬಳೇ ಓಡಾಡಿದ್ದು. ಅದರಿಂದ ತುಂಬ ಬ್ಯುಸಿ ಇದ್ದೆ. ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ ಪರ್ಚೇಸಿಂಗಲ್ಲಿ. ಮತ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೂ ಅಷ್ಟೇ ಆಗ್ತಾನೇ ಇಲ್ಲ ನನಗೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ, ಅಷ್ಟು ಬ್ಯುಸಿಯಾಗಿದ್ದೆ. ಡೇ 1 ಸ್ಟಾರ್ಟ್ ಆಯಿತು ಬಿಸ್ನೆಸ್ಸು. ಜಸ್ಟು 2 ಡಿಜಿಟಲ್ ಮೆನ್ಷನ್ ಮಾಡ್ತೀನಿ ನಾನು, ಅಮೌಂಟ್ ಮೆನ್ಷನ್ ಮಾಡಲ್ಲ. 2 ಡಿಜಿಟ್ ಮೇಲೆ ಅರ್ನ್ ಆಯಿತು. ಡೇ 2 ಐ ಆಮ್ ಲೈಕ್ ಕ್ರೈಯಿಂಗ್, ಏನೂ ಆಗ್ತಾನೇ ಇಲ್ಲ. ಡೇ 2ಗೆ ಇಷ್ಟಕ್ಕೆ ಸಾಕಾಗೋಯ್ತಾ ಅಂತ ನನ್ನ ಫ್ರೆಂಡ್ಸಿಗೆಲ್ಲ ಮೆಸೇಜ್ ಆಗ್ತಾಯಿದೆ, ಏನೂ ಆಗಿಲ್ಲ ಅಂತ. ಆ್ಯಂಡ್ ಅವತ್ತು ನಾನು ಸ್ಟಾರ್ಟ್ ಮಾಡಿದ್ದು ಮಂಡೇ ಏನೋ ಅಮಾವಾಸ್ಯೆ ಇತ್ತು. ಮತ್ತು ಮಂಡೇ ಎಲ್ಲ ಯಾರು ಚಿಕನ್ ಏನೂ ತಿನ್ನಲ್ಲ, ಈವನ್ ವೆಜ್ ಕೂಡ ಯಾರೂ ಆರ್ಡರ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದೆ. ಆ್ಯಂಡ್ ಡೇ 3, ಡೇ 4, ಡೇ 5, ಡೇ 6 ಅಂತೂ ಕೆರ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ, ಅಷ್ಟು ಆರ್ಡರ್ಸು. ಹೆಂಗೆ ಅಂದರೆ ಯಾಕಾದರೂ ಸ್ಟಾರ್ಟ್ ಮಾಡಿಬಿಟ್ನೋ ಅನ್ನಷ್ಟು ನನ್ನ ತಮ್ಮನ ಜೊತೆ ಹೇಳ್ಕೊಂಡು ಹೋಗ್ತಾಯಿದ್ದೆ. ನಾನು ಡೈಲಿ ಮೈಸೂರಿಗೆ ಓಡಾಡಬೇಕು, ಡೈಲಿ ಬರಬೇಕು ಐಟಮ್ಸ್ ತೊಗೊಳಕ್ಕೆ. ಇವತ್ತೇ ಫುಲ್ ಖಾಲಿ. ಡೈಲಿ 3-4 ಸಾವಿರ ರೂಪಾಯಿನ ಐಟಮ್ಸ್ ತರೋದು, ಇವತ್ತೇ ಖಾಲಿ ಅಥವಾ 2 ದಿನಕ್ಕೆ ಬರ್ತಿತ್ತು. ಆ ಥರ ಆರ್ಡರ್ಸ್ ತೊಗೊಳಕ್ಕಾಗದೆ ಅರೌಂಡ್ 15 to 20 ಆರ್ಡರ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಆಗಲ್ಲ ತುಂಬ ಆರ್ಡರ್ಸ್ ಇದೆ ಅಂತ. ಮೆಸೇಜಿಗೆ ರೆಸ್ಪಾನ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ಸ್ಟಾದಲ್ಲಿ ಮೆಸೇಜು, ವಾಟ್ಸಪ್ಪಲ್ಲಿ ಮೆಸೇಜು, ಕಾಲ್ಸ್ ಮೇಲೆ ಕಾಲ್ಸು ಎಲ್ಲ ನೋಟ್ ಮಾಡಿ ಇಟ್ಕೊಂಡು ಒಬ್ಬೊಬ್ರಿಗೆ ಕೊಟ್ಟು ಒಂದು ಇಬ್ಬರಿಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅವ್ರ ಆರ್ಡರ್ ಇವ್ರಿಗೆ, ಇವ್ರ ಆರ್ಡರ್ ಅವ್ರಿಗೆ, ಅಷ್ಟು ಕಾಲ್ಸು, ಅಷ್ಟು ಆರ್ಡರ್ಸು. ತುಂಬ ಚೆನ್ನಾಗಾಯಿತು. ಆಗೋಕ್ಕೆ ಮುಂಚೆ ಅದೇನೋ ಒಂಥರ ಭಯ, ನಿದ್ದೆನೇ ಬರ್ತಾ ಇರಲಿಲ್ಲ, ಏನಾಗುತ್ತೋ ಅಂತ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊತಾ ಇದ್ದೆ, ಭಯ ಆಗ್ತಿದೆ ದಿನ ಹತ್ರ ಬಂದಂಗೆ ಅಂತ. ಆಮೇಲೆ ಚೆನ್ನಾಗಿ ಹೋಗ್ತಿತ್ತಾ. ನನ್ನ ತಮ್ಮನ ಹತ್ರ ಹೇಳ್ತಾಯಿದ್ದೆ, ನೆಮ್ಮದಿನೇ ಇಲ್ಲ, ಹಂಗಾಗ್ಬಿಟ್ಟೈತೆ, ಕಣ್ಣು ತುಂಬ ನಿದ್ದೆ ಇಲ್ಲ, 5 ನಿಮಿಷ ಕೂರೋಕ್ಕಾಗ್ತಿಲ್ಲ, ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ವಿ, ಅಷ್ಟು ಆರ್ಡರ್ಸು. ಬಟ್ ಈಗ 1-2 ಡೇಸಿಂದ ಸ್ವಲ್ಪ ಕಮ್ಮಿ ಆಗಿದೆ. 9 ಡಿಜಿಟ್ 10 ಡಿಜಿಟ್ ಇರೋ ಅರ್ನಿಂಗು 3-4 ಆ ಥರ ಬಂದಿದೆ. ಸೊ ಈಗ ಒಂದು 2-3 ಡೇಸಿಂದ ಸ್ವಲ್ಪ ಫ್ರೀ ಆಗ್ತಿದ್ದೀನಿ. ಇನ್ಮೇಲೆ ಓದೋಕ್ಕೂ ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ 25 ಡೇಸೇ ಆಯಿತು. ಕನ್ಸಿಸ್ಟೆನ್ಸಿ ಅಂದ್ಕೊಂಡು ಎಲ್ಲಿ ಟೈಮೇ ಇಲ್ಲ ಸ್ವಲ್ಪನೂ, ಅಷ್ಟು ಬ್ಯುಸಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಹಿಂಗೆ ಅರ್ನ್ ಆಗಲಿ ಅಂತ ಅಂದ್ಕೋತಾ ಇದ್ದರೆ ನನಗೆ ಆ ಟೈಮಲ್ಲಿ ಊಟ ಮಾಡ್ತಿರಲಿಲ್ಲ, ತಿಂಡಿ ಇಲ್ಲ. ಮತ್ತು ನಾನೊಬ್ಬಳೇ ಅಲ್ಲ, ನಮ್ಮ ಮನೆಯವರು ಕೂಡ ನಿದ್ದೆನೂ ಇಲ್ಲ, ಕಣ್ಣು ತುಂಬ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ 10:30, 11 ಆಗ್ತಿತ್ತು. ಬೆಳಿಗ್ಗೆ ಆಗಲೇ 7:30ಗೆ ಆರ್ಡರ್ಸು, ಕಾಲ್ಸು, ಲಾಲಿಪಾಪ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಇದು ಹೋಮ್ ಡೆಲಿವರಿ ಅಲ್ವಾ, ಸೊ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ ಅಂತ ಚೆನ್ನಾಗಿ ಆರ್ಡರ್ಸ್ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಎಲ್ಲ ಆಗಲ್ಲ ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲ ಹೊರಗೆ ತಿನ್ನೋಕ್ಕೆ ನೋಡ್ತಾರೆ. ಆದ್ರೂ ಸ್ಟಾರ್ಟಿಂಗ್ ಅಷ್ಟೇ ಆಗುತ್ತೆ, ಆಮೇಲೆ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ಆಗಿದ್ದಾಯಿತು, ಸಾಲ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಟೂ ಗುಡ್, ತುಂಬ ಖುಷಿಯಾಯಿತು. ಅಂದರೆ ಮನೆಯಲ್ಲೇ ಮಾಡ್ಕೊಂಡು ಈಗ ಹೊರ್ಗಡೆ ನಾನು ಮಳಿಗೆ ಎಲ್ಲ ನಾನು ಹೇಳ್ತಾ ಇದ್ದೆ ಅಲ್ಲ ನಿಮಗೆ ಪ್ರಿವಿಯಸ್ ವೀಡಿಯೋದಲ್ಲಿ, ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ ಅಂತ. ನಾನು ನಮ್ಮಪ್ಪ ಮಳಿಗೆ ಎಲ್ಲ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಮಳಿಗೆನೂ ನೋಡಿದ್ವಿ, ಏನೇನು ಬಜೆಟ್ ಆಗುತ್ತೆ ಅಂತ ಬೇರೆಯವ್ರ ಹತ್ರ ಎಲ್ಲ ತಿಳ್ಕೊಂಡು ಇಷ್ಟ ಆಗುತ್ತೆ ಅಂತೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಿಂದೆ ಅಂದರೆ ಭಯ ಆಯಿತು, ಈಗ ಸ್ಟಾರ್ಟ್ ಮಾಡಿದ್ರೆ
ಓಡಲಿಲ್ಲ ಅಂದರೆ ಜಾಸ್ತಿ ಅಮೌಂಟಿಗೆ ಏಟು ಬೀಳುತ್ತೆ, ಬೇಡ ಫಸ್ಟು ಚಿಕ್ಕದಾಗಿ ಹಿಂಗೆ ಮನೆಯಲ್ಲೇ ಸ್ಟಾರ್ಟ್ ಮಾಡೋಣ, ಆಮೇಲೆ ಬೇಕಿದ್ರೆ ನೋಡೋಣ ಚೆನ್ನಾಗಾದರೆ ಇದನ್ನೇ ಅಂಗಡಿ ಥರ ಮಾಡೋಣ ಅಂತ. ಬಟ್ ಇದು ಓಕೆ, ಇವಾಗ ಹೋಗ್ತಾ ಇದೆ, ಪರವಾಗಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. 15 ಡೇಸ್ ಆಯಿತು ಇವತ್ತಿಗೆ ನಾನು ಸ್ಟಾರ್ಟ್ ಮಾಡಿ. 15 to 16 ಡೇಸ್ 16 ಡೇಸ್ ಆಯ್ತೇನೋ. ನಾನು 14th ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನ್ನ ಐಡಿಯಾ ಫಸ್ಟಿಂದ ಏನಿತ್ತು ಅಂತಂದರೆ, ಮನೆಯಲ್ಲೇ ಮಾಡ್ತಿರೋದಲ್ವ, ನಮ್ಮ ಅಪ್ಪ ಅಮ್ಮ ಎಲ್ಲೂ ಹೊರ್ಗಡೆ ಹೋಗಿ ಮೊದಲಿಂದನೂ ದುಡ್ದಿಲ್ಲ. ಹಸು ಗದ್ದೆ ಅಷ್ಟೇ ನಮ್ಮದು ಜೀವನ. ಸೊ ಈಗ ಅಪ್ಪ ಅಮ್ಮಂಗೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರ್ತೀನಿ. ಈ ಬಿಸ್ನೆಸ್ ಮಧ್ಯ ಎಷ್ಟು ಬ್ಯುಸಿ ಅಂತಂದರೆ, ಮೆಹಂದಿನೂ ಒಪ್ಕೊಬಿಟ್ಟಿದ್ದೀನಿ 2 ಕಡೆ 3 ಕಡೆ ಮೇಕಪ್ ಒಪ್ಕೊಂಡಿದ್ದೀನಿ. ಸಾಕಾಗೋಯ್ತು ನನಗಂತೂ. ಅಲ್ಲಿ ಮೆಹಂದಿ ಹಾಕುವಾಗಲೂ ತುಂಬ ಕಾಲ್ಸು. ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ರು, ಸೊ ಅವಳು ಮ್ಯಾನೇಜ್ ಮಾಡಿಕೊಂಡ್ಳು ಹೆಂಗೋ. ನನಗೆ ಬಂದಿದ್ದ ಕಾಲ್ಸ್ ಎಲ್ಲ ಅವಳಿಗೆ ಫಾರ್ವರ್ಡ್ ಮಾಡ್ತಿದ್ದೆ ನಂಬರ್ಸ್ನ, ಇಲ್ಲಾಂದರೆ ಅವರಿಗೆ ಅವಳ ನಂಬರ್ ಕೊಟ್ಬಿಡ್ತಿದ್ದೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಅವರು ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ ತೊಗೋತಾಯಿದ್ರು. ಹೆಂಗೋ ಆಯಿತು. ಡೈಲಿ ಮೈಸೂರಿಗೆ ಓಡಾಡ್ತಿದ್ದೆ, ಸಾಕಾಗೋಗಿತ್ತು ನನಗಂತೂ. ಆ್ಯಂಡ್ ಇವಾಗ ಅವ್ರಿಗೆ ಹೇಳಿ ಬಸ್ಸಿಗೆ ಹಾಕ್ಸ್ಕೊತಾ ಇದ್ದೀನಿ. ಅದೊಂದು ಈಸಿ. ಮತ್ತು ನಾನು ಬೇಸ್ಗಳು ತರಬೇಕು ಅಂತಂದರೆ ಅಲ್ಲೇ ಹೋಗ್ಬೇಕು ನಾನು ಮೈಸೂರಿಗೆ. ಅದೊಂದು ಬೇಸು ಮತ್ತು ಪ್ಯಾಕೇಜಿಂಗ್ ಬಾಕ್ಸಸ್ ಇರುತ್ತಲ್ಲ ಅದು. ಹೆಂಗೋ ನಡೀತಾ ಇದೆ, ಹಿಂಗೆ ನಡೀಲಿ. ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಟು ನಾನು ಹೇಳಿದ್ದೆ ಅಲ್ವಾ ವಿಪ್ರೋ ಅನ್ನೋ ಕಂಪ್ನಿ ಬಗ್ಗೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಿಂದಿ ಮಾಂಡಿಟರಿ ಅಂತ ಹೇಳಿದ್ದಾರೆ, ಬಟ್ ನನಗೆ ಹಿಂದಿ ಬರ್ತಾ ಇಲ್ಲ. ನೋಡೋಣ, ಇನ್ನೊಂದು ನ್ಯೂ ಪ್ರಾಜೆಕ್ಟ್ ಶುರು ಆಗಿದೆ ಅಂತೆ, ಮತ್ತೆ ಇಂಟರ್ವ್ಯೂ ಮಾಡ್ತಾರೆ. ಅವಾಗ ಹೆಂಗಾದರೂ ಮಾಡಿ ಒಂದು ಸಾರಿ ಒಳಗೆ ಹೋದರೆ ಸಾಕು, ಆಮೇಲೆ ಆರಾಮಾಗಿ ಹೋಗ್ಬೋದು. ಅಲ್ಲಿ ಕೆಲ್ಸಕ್ಕೆ ಹೋಗಿ ಓದ್ಕೋಬೋದು. ಓದೋದೊಂದೇ ಕೈ ಬಿಟ್ಟಿರೋದೇ ಬೇಜಾರು, ಓದ್ತಿಲ್ಲ. ಆಲ್ಮೋಸ್ಟ್ 25 ಡೇಸೇ ಆಯಿತು. ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾಮಾನುಗಳ ಐಟಮ್ಸ್ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಓಡಾಡಿದ್ದಾಯಿತು. ಇದು ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಬ್ಯುಸಿಯಾಗಿದ್ದಾಯಿತು. ಈಗ ಒಂದು 2-3 ಡೇಸಿಂದ ಫ್ರೀ ಇದ್ದೀನಿ. ಇದನ್ನು ಬಿಟ್ಟು ಅಂದರೆ ಅಪ್ಪ ಅಮ್ಮಂಗೆ ಬಿಟ್ಕೊಟ್ಟು ನಾನು ಓದೋದ ಕಡೆ ಮತ್ತು ನಂದು ಬೇರೆ ಜಾಬ್ ಏನಾದರೂ ಮಾಡ್ಕೊಂಡಿರಬೇಕು. ಅದೇ ಒಂದಕ್ಕೆ ಸ್ಟಿಕ್ ಆನ್ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ಮತ್ತು ಹಸುಗಳನ್ನೂ ಮಾರಿದ್ವಿ, ಇನ್ನೊಂದು 2 ಕರು ಇದೆ ಚಿಕ್ಕದು ಅಷ್ಟೇ. ಇನ್ನು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ, ವೆರಿ ಸೂನ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಇದು ನಾನು ಸ್ಮಾಲಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ, ತುಂಬ ಚಿಕ್ಕದಾಗಿ. ಹಾಲಲ್ಲಿ ಶೆಲ್ಫ್ ಹಾಕ್ಕೊಂಡು ಎಷ್ಟಕ್ಕೆ ಬೇಕಷ್ಟಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಸಪೋರ್ಟ್ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಒಬ್ಬಳೇ ಮಾಡ್ಬೋದು ಅಂತ, ಬಟ್ ಸಪೋರ್ಟಿಗೆ ಬೇಕೇ ಬೇಕು. ಮತ್ತು ನನ್ನ ಪಕ್ಕದ ಮನೆ ಹುಡುಗ, ಅವನು ನನ್ನ ತಮ್ಮ ಥರನೇ, ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರೋರೆಲ್ಲ ನನ್ನ ತಮ್ಮಂದಿರೇ. ಅವನು ಇಟ್ಕೊಂಡಿದ್ದೀನಿ, ಅಂದರೆ ಮೀನ್ಸ್ ಡೆಲ್ವರಿ ಮಾಡೋಕ್ಕೆ. ಅವನಿಗೂ ದಿನಕ್ಕೆ ಇಷ್ಟು ಅಂತ ಕೊಡ್ತಿರ್ತೀನಿ. ಅವ್ನು ಸೆಕೆಂಡ್ PU ಕಾಲೇಜಿಂದ ಬಂದು 1-2-3 ಅವರ್ಸ್ ಮಾಡಿ ಹೋಗ್ತಾನೆ, ಗ್ರೌಂಡಿಗೆ ಹೋಗ್ತಾನೆ ಪ್ರಾಕ್ಟೀಸ್ ಮಾಡೋಕ್ಕೆ. ಕಬಡ್ಡಿಗೆ ಸೇರ್ಕೊಂಡಿದ್ದಾನೆ. ಮತ್ತು 8:30ಗೆ ಬಂದು ಆದರೆ ಮಾಡ್ತಾನೆ, ಇಲ್ಲಾಂದರೆ ಇಲ್ಲ, ಹಂಗೆ ಮಾಡ್ತಾನೆ. ನಮ್ಮ ಅಪ್ಪ ಕೈಲಿ ಆಗುತ್ತೆ, ತುಂಬ ಲೇಟ್ ಬರ್ತಾರೆ, ಲೇಟಾಗಿ ಹೋಗ್ತಾರೆ. ಅವರು ವಯಸ್ಸು ಹುಡುಗರ ಥರ ಫಾಸ್ಟಾಗಿ ಓಡ್ಸೋಕ್ಕಾಗಲ್ಲ ಅವರಿಗೆ. ಹಂಗಾಗಿ ನನ್ನ ತಮ್ಮ ಇದ್ದಾನೆ, ಮತ್ತು ಅವನು ರೇವು ಅಂತ ಒಂದು ಹುಡುಗ ಇದ್ದಾನೆ. ಅವನಿಬ್ರು ಡೆಲ್ವರಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆರ್ಡರ್ ಬರೋಕ್ಕೂ ಮುಂಚೆ ಅದೇ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಏನೇನು ಬೇಕು ಸ್ಯಾಂಡ್ವಿಚ್ಚಿಗೆ, ಬರ್ಗರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ರಿಪೇರ್ ಮಾಡೋ ಅಂಥದ್ದು ಅದೇ ಇಷ್ಟೇ. ಒಂದು ಕ್ಯಾಬೇಜ್ನ ರೆಡಿ ಮಾಡ್ಕೋಬೇಕು, ಆನಿಯನ್ನು, ಟೊಮ್ಯಾಟೊ ಆ್ಯಂಡ್ ಇನ್ನೇನು ಕ್ಯಾಪ್ಸಿಕಮ್, ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇನ್ನೆಲ್ಲ ನಾವು ಹೊರ್ಗಡೆ ತರೋ ಫುಡ್ಡೇ, ಯಾವುದೂ ಇದು ಮಾಡಲ್ಲ. ಮೀನ್ಸ್ ಮನೇಲಿ ಯಾವುದು ಉಪ್ಪಿನ ಪುಡಿ ಬಿಟ್ಟರೆ ಇನ್ನೆಲ್ಲ ನಾವು ಹೊರಗಡೆ ಅಷ್ಟೇ ತರೋದು. ಆ್ಯಂಡ್ ಏನಂದರೆ ನನ್ನ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಇನ್ವೆಸ್ಟ್ ಮಾಡಿದ್ದು ಆಯಿತು, ಇನ್ವೆಸ್ಟ್ ಮಾಡಿರೋದನ್ನ ಎತ್ಕೊಂಡಿದ್ದು ಆಯಿತು. ಇವಾಗೇನಿದ್ರು ನನ್ನದು ಪ್ರಾಫಿಟ್ನ ನೋಡಬೇಕು.
ಈ ವಿಡಿಯೋ 20 ಡೇಸ್ದು ನನ್ನ ಕೈಲಾದಷ್ಟು ಸ್ವಲ್ಪ 1 30 ಸೆಕೆಂಡ್ಸು ಆ ಥರ ಕ್ಯಾಪ್ಚರ್ ಮಾಡಿಕೊಂಡು ಇವಾಗೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಅಣ್ಣನ ಫಾಲೋ ಮಾಡ್ತಿದ್ಯಾ? ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ, ಮತ್ತು ಹೊರಗೆ ಹೋಗಿದ್ದೆ. ಇನ್ನೂ ತುಂಬ ಇದೆ, ಬಟ್ ಅದ್ಯಾವುದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನನ್ನ ಕೈಲಾಗಿದ್ದಷ್ಟೇ ಮಾಡ್ಕೊಂಡಿದ್ದೀನಿ. ಮತ್ತು ಎನಿ ಟೈಮ್ ನನ್ನ ಗಾಡಿ ಇವಾಗ ಚಾರ್ಜಿಗೆ ಆಗ್ದಂಗೆ ಇರಬೇಕು. ಆ್ಯಂಡ್ ನನ್ನ ಗಾಡೀಲಿ ನನ್ನ ಫೋನ್ ಕೂಡ ಚಾರ್ಜ್ ಮಾಡ್ಕೋಬೋದು. ಅವತ್ತು ಫುಲ್ ಕರೆಂಟ್ ಹೋಗ್ಬಿಟ್ಟಿತ್ತು, ಹಂಗಾಗಿ ಮಾಡ್ಕೊಂಡಿದ್ದೆ. ನನ್ನ ಗಾಡಿಯಿಂದನೇ ತುಂಬ ಪೆಟ್ರೋಲ್ ಉಳಿಯುತ್ತೆ. ನಮ್ಮ ಅಪ್ಪನ ಗಾಡೀಲಿ ಅಷ್ಟು ಹೋಗೋಕ್ಕಾಗಲ್ಲ, ಸ್ಪೀಡಿಲ್ಲ, ಅದು ಹಳೇ ಮಾಡಲು. ನನ್ನ ಗಾಡಿ ಪೆಟ್ರೋಲು ಉಳಿಸುತ್ತೆ, ಬೇಗನೂ ಹೋಗಿದ್ದು ಬರ್ಬೋದು. ನನ್ನ ತಮ್ಮಂದಿರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ಡೀಪ್ ಫ್ರೈಯರು. ಇಲ್ಲೇ ನಾನು ಒಂದು ಸೈಡು ನಾನ್ ವೆಜ್ಜು, ಇನ್ನೊಂದು ಸೈಡು ವೆಜ್ಜು ನಾ ಮಾಡ್ಕೋತೀನಿ. ಮತ್ತು ಆಯಿಲ್ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ 4 to 5 ಡೇಸ್ಗೆ. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆಲ್ಲ ಪ್ಯಾಕೇಜಿಂಗ್ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವರೆಲ್ಲ ನನ್ನ ಕಸಿನ್ಸು. ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ. ಇದೇ ನಮ್ಮ ಚಿಂಕಿ ಬೈಟ್ಸ್ ಅಂತಲೇ ಈ ಬಿಸ್ನೆಸ್ಸಿಗೆ ನನ್ನ ನೇಮ್ ಇಕ್ಕಿರೋದು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿದೆ ಅಂದೆ ಅಲ್ವಾ, ಮೈಸೂರು ಇಸ್ಕಾನ್ ಟೆಂಪಲಿಗೆ ನಾನು ಅಜ್ಜಿ ಇಬ್ಬರು ಹೋಗಿದ್ವಿ. ಇದೇನೆ ಅಂದರೆ ಪ್ಲೇಸ್ ಚೆನ್ನಾಗಿದೆ ಅಂತ ಹೋಗಿದ್ದೆ ಅಷ್ಟೆ. ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಕ್ಯಾನ್ಸಲ್ ಆಯಿತು. ಸೊ ನಾನು ಅಜ್ಜಿ ಮೈಸೂರಲ್ಲಿರೋ ಇಸ್ಕಾನ್ ಟೆಂಪಲಿಗೆ ಬಂದಿದ್ವಿ. ಬಂದು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಐಟಮ್ಸ್ ತೊಗೋಬೇಕಿತ್ತು. ಅಜ್ಜಿನೂ ಕರ್ಕೊಂಡು ತುಂಬ ಕಡೆ ಓಡಾಡಿ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟೆ. ದೊಡ್ಡದು ಕೊಡಿ ಒಂದ. ಅವನು SLC. ಅವನ ನೋಟ್ಸ್ನ ಅವ್ರ ತಂಗಿ ಹತ್ರ ಬರ್ಸ್ಕೊತಿದ್ದಾನೆ. ಅವಳು ಊರಿಂದ ಬಂದಿದ್ದಾಳೆ, ಪಾಪ ಅವಳಿಗೆ ರೆಸ್ಟೇ ಇಲ್ಲ. ಇವನ್ ಬರೆಯೋದೆಲ್ಲನೂ ಅವ್ರ ತಂಗಿ ಹತ್ರ ಬರ್ಸ್ಕೊತಿದ್ದಾನೆ. ಇಲ್ಲಿ ಅಕ್ಕ ಇದೇನಕ್ಕ? ಇದು ಸಣ್ಣ, ಇದು ನಾನಾ? ಇದಕ್ಕೂ ದೀರ್ಘ ಕೊಟ್ಟಾಯ್ತು. ದೀರ್ಘ ಅಂತೀನಿ. ಸಣ್ಣ 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 ಪ್ರಯತ್ನಗಳು. ನಾವತ್ತೆ ಕೊಟ್ಟಿದ್ದೆ. ನಾ ಕೊಟ್ಟವನೇ, ಅವನ್ ಬರ್ದಿರೋದೇ ಹೆಂಗೋ. ಬರಿ 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 ಕಂದ ಬರಿ. ಇದನ್ನ ಸುಟ್ಕೊಂಡು ಆಲ್ಮೋಸ್ಟ್ ಒಂದು 13-15 ಡೇಸ್ ಆಯಿತು, ಆದರೂ ಗಾಯನೇ ವಾಸಿಯಾಗಿಲ್ಲ. ಇದು OTG. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಬಂದಾಗ ಫುಲ್ ಪಳ ಚೆನ್ನಾಗಿತ್ತು, ಇವಾಗೆಲ್ಲ ಮಾಡಿ ಫುಲ್ ಕೊಳೆಯಾಗಿದೆ. ಕ್ಲೀನ್ ಮಾಡ್ಕೋಬೋದು, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ 10 ಮಿನಿಟ್ಸಲ್ಲಿ 8-9 ಪಿಜ್ಜಾ ಮಾಡ್ಬೋದು. ಇದು ಡಿಪೆಂಡಿಂಗ್ ಆನ್ ಪಿಜ್ಜಾ ಬೇಸ್ ಸೈಜ್ ಮೇಲೆ. 6 ಇಂಚಸ್ ಆದರೆ ಆಲ್ಮೋಸ್ಟ್ 15 ಪಿಜ್ಜಾಸ್ ಮಾಡ್ಬೋದು. 8 to 10 ಮಿನಿಟ್ಸಲ್ಲಿ ಮಾಡ್ಬೋದು. ನಾನು ತರೋದು 8 ಇಂಚಸ್ಸು. 8 ಪಿಜ್ಜಾನ ಒಟ್ಟಿಗೆ ಮಾಡ್ಬೋದು.
ನನಗೆ ನೇಮ್ ಅಂದರೆ ಈ ಬಿಸ್ನೆಸ್ಸಿಗೆ ಏನು ನೇಮ್ ಇಡಬೇಕು ಅಂತ ನಾನು ಯೋಚನೆ ಕೂಡ ಮಾಡಿಲ್ಲ. ಜಸ್ಟ್ ಚಿಂಕಿ ಬೈಟ್ಸ್ ಅಂತ ಇಟ್ಟಿದ್ದೆ. ನಾನು 6 ಮಂತ್ ಬಿಫೋರೇ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮೂರಲ್ಲಿ ಬೇರೆಯವ್ರು ಮಾಡಿದ್ದಾರೆ ಅಂತ ಗೊತ್ತಾಯಿತು. ಈ ಥರ ಎಲ್ಲ ಮಾಡಿದಾರಲ್ಲ, ಜಸ್ಟ್ 1-2 ಐಟಮ್ಸ್ ಅಷ್ಟೇ ಅವ್ರು ಮಾಡ್ತಿರೋದು. ಅದಕ್ಕೆ ಬೇಡ ಅಂತ ಸುಮ್ಮನಾಗಿದ್ದೆ. ಬಿಸ್ನೆಸ್ ಅಂದರೆ ಹೆಂಗಿರ್ಬೇಕಂದ್ರೆ ನಮಗೆ ಫೈಟ್ ಕೊಡೋರೇ ಇರಬಾರ್ದು. ಮುಂದೆ ಬರ್ಬೋದೇನೋ, ಐ ಡೋಂಟ್ ನೋ. ಬಟ್ ಈಗ ನಾವು ಮಾಡಿದರೆ ನಮ್ಮದಷ್ಟೇ ಓಡ್ತಾ ಇರಬೇಕು. ಮುಂದೆ ಬೇರೆಯವ್ರು ನಮ್ಮನ್ನ ಕಾಪಿ ಮಾಡ್ಬೋದು, ಮಾಡದೇ ಇರ್ಬೋದು, ಅದು ಸೆಕೆಂಡ್ರಿ. ಅದೇ ಮಾಡಿದ್ರೆ ಕೈ ಎತ್ತೋ ಥರ ಇರಬೇಕು. ಅದನ್ನು ಯೋಚನೆ ಮಾಡಿ ಈ ಥರ ಮಾಡಿದ್ದು ನಾನು. ವಿತಿನ್ 10 ಕಿಲೋಮೀಟರ್ ಒಳಗಡೆ ಡೆಲಿವರಿ ಕೊಡೋದು. ಮತ್ತು ಈ ಥರ ಡೋರ್ ಸ್ಟೆಪ್ ಡೆಲಿವರಿ ಎಲ್ಲೂ ಇಲ್ಲ. ಪಾಂಡುಪುರದಲ್ಲಿದೆ, ಬಟ್ ಮಿನಿಮಮ್ ಆರ್ಡರ್ಸ್ ಮಾಡಬೇಕು ಅವರು, ಒಂದು 500-600 ಎಬೋ ಆ ಥರ. ನಾನು ಅಷ್ಟೇ, ನಮ್ಮೂರಲ್ಲಾದರೆ 1-2 ಐಟಮ್ನೆಲ್ಲ ತೊಗೊಂಡೋಗಿ ಕೊಡ್ತೀವಿ. ಬೇರೆ ಊರಾದರೆ ಮಿನಿಮಮ್ ಆರ್ಡರ್ಸ್ ರಿಕ್ವೈರ್ಡ್ ಇದೆ ಅಂತ ಹೇಳ್ತೀನಿ. ಎಲ್ಲರೂ ಮಾಡ್ತಾರೆ. ಕೆಲವರು ಹೌದಾ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಕೆಲವರು ರಿಕ್ವೆಸ್ಟ್ ಮಾಡ್ಕೋತಾರೆ, ಇವಾಗ ಇಷ್ಟು ಕೊಡಿ, ಒಂದು 300ಗೆ ನೆಕ್ಸ್ಟ್ ಟೈಮ್ ತೊಗೋತೀವಿ ಅಂತ. ಆವಾಗ ಕೊಟ್ಬಿಡ್ತೀನಿ. ಮತ್ತು 5 ಕಿಲೋಮೀಟರ್ ಎಬೋ ಇದ್ದರೆ ಜಸ್ಟ್ 50 ರೂಪೀಸ್ ಡೆಲಿವರಿ ಚಾರ್ಜ್ ಮಾಡ್ತೀನಿ. ಆ ಥರ ಚೆನ್ನಾಗಿ ಹೋಗ್ತಾಯಿದೆ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ಮೇಲೆ ಬರೋದೆಲ್ಲ ಪ್ರಾಫಿಟ್ಟೇ. ನನಗೆ ದಿನಕ್ಕೆ 500 ರೂಪಾಯಿ ಸಿಕ್ಕಿದ್ರು ಖರ್ಚೆಲ್ಲ ಕಳೆದು ಖುಷಿನೇ. ಮನೇಲಿ ಮಾಡ್ತಿರೋ ಕೆಲಸ ಅಲ್ವಾ, ಎಲ್ಲೂ ಹೊರಗೆ ಹೋಗೋ ಆಗಿಲ್ಲ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಅಪ್ಪ ಅಮ್ಮ ಆ್ಯಂಡ್ ನನ್ನ ತಮ್ಮ ಇದ್ದಾನೆ, ನಾನಿದ್ದೀನಿ, ಒಬ್ರಿಗೊಬ್ರು ಸಪೋರ್ಟಾಗಿ ಮಾಡ್ಕೋತೀವಿ. ಈ ವಿಡಿಯೋಸ್ ಎಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದನ್ನ ಇವಾಗೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಕಲ್ತ್ಕೊಂಡಿದ್ದಾರೆ. ನಾನೇನಾದರೂ ಹೊರಗಡೆ ಐಟಮ್ಸ್ ತೊಗೊಳೋಕ್ಕೆ ಅಥವಾ ನಾನು ಬೇರೆ ಕೆಲಸ ಇದ್ದಾಗ ಹೊರಗಡೆ ಹೋದರೆ ದೇ ವಿಲ್ ಮ್ಯಾನೇಜ್ ಈಸಿಲಿ. ಟೆನ್ಷನ್ ಏನಿಲ್ಲ. ಜಸ್ಟ್ ಒಂದು ಕಾಲ್ ಮಾಡಿ ಈ ಥರ ಆರ್ಡರ್ ಬಂದಿದೆ, ಇಂಥ ಅಡ್ರೆಸ್ಸು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಮ್ಯಾನೇಜ್ ಮಾಡ್ಕೋತಾರೆ. ಡೆಲಿವರಿನೂ ಅಪ್ಪ ತಮ್ಮ ಇರ್ತಾರಲ್ಲ, ಆರಾಮ್ಸೆ ಕೊಡ್ಕೋತಾರೆ. ಆ್ಯಂಡ್ ಇದಾಗಿತ್ತು ನಾನಿವತ್ತು ಅಪ್ಲೋಡ್ ಮಾಡ್ತಿರೋ ವಿಡಿಯೋ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಬಟ್ ಇಂಥದ್ದೇ ದಿನ ಬರ್ತೀನಿ ಅಂತ ಹೇಳಲ್ಲ. ಬಾಯ್, ಟೇಕ್ ಕೇರ್.